ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಹೆಚ್ಚಿನ ಧಾರಾವಾಹಿಗಳಿಗೆ ಉತ್ತಮ ಟಿಆರ್ಪಿ ಇದೆ. ಪ್ರತಿ ವಾರದ ಟಿಆರ್ಪಿಯನ್ನ ಗಮನಿಸಿದ್ರೆ ಅದರಲ್ಲಿ ಟಾಪ್ ಲಿಸ್ಟ್ ನಲ್ಲಿ ಕಾಣಿಸುವುದು ಹೆಚ್ಚು ಜೀ ವಾಹಿನಿಯ ಧಾರಾವಾಹಿಗಳೇ. ಅದರಲ್ಲೂ ಈ ವಾಹಿನಿಯ ಧಾರಾವಾಹಿ ಪಟ್ಟಿಯಲ್ಲಿ ದೊಡ್ಡ ದಾಖಲೆ ನಿರ್ಮಿಸಿದ್ವು ಎಂದ್ರೆ ಅದು ಪುಟ್ಟಕ್ಕನ ಮಕ್ಕಳು. ಜನಪ್ರಿಯ ನಟಿ ಉಮಾಶ್ರೀ ಮುಖ್ಯ ಪಾತ್ರದಲ್ಲಿ ನಟಿಸಿರುವುದು ಇದಕ್ಕೆ ಪ್ರಮುಖ ಕಾರಣ ಎಂದರೆ ತಪ್ಪಾಗುವುದಿಲ್ಲ. ಇದೀಗ ಈ ಧಾರಾವಾಹಿ ಬರೋಬ್ಬರಿ 1000 ಸಂಚಿಕೆ ಪೂರೈಸಿದೆ. ತಂದೆ ದೂರವಾಗಿ ತಬ್ಬಲಿಯಾದ 3 ಹೆಣ್ಣು ಮಕ್ಕಳನ್ನ ಸಾಕಿ ಸಲಹಿ ಅವರಿಗೆ ಬದುಕಿನ ದಾರಿ ತೋರಿಸಲು ಹೋರಾಡುವ ಗಟ್ಟಿಗಿತ್ತಿ ಪುಟ್ಟಕ್ಕನ ಕಥೆ ಇದು. ತೆಲುಗಿನ ರಾಧಮ್ಮ ಕೂತೂರು ಧಾರಾವಾಹಿ ರೀಮೇಕ್ ಆಗಿದ್ರು ಕನ್ನಡದಕ್ಕೆ ಬದಲಿಸಿಕೊಂಡು ಕಥೆಯನ್ನ ಬೆಳೆಸಲಾಗಿತ್ತು. 2021 ಡಿಸೆಂಬರ್ 13ರಂದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಪ್ರಸಾರ ಆರಂಭವಾಗಿ ಅಲ್ಲಿಂದ ಒಂದು ಹಂತದವರೆಗೆ ಈ ಧಾರಾವಾಹಿ ನಂಬರ್ 1 ಪಟ್ಟದಲ್ಲಿತ್ತು. ಆದ್ರೆ ನಿರ್ದೇಶಕರ ಆ ಒಂದು ತೀರ್ಮಾನ ಧಾರಾವಾಹಿ ಹಳಿ ತಪ್ಪುವಂತೆ ಮಾಡಿತು. ಹಿಂದೆ ಕನ್ನಡ ಧಾರಾವಾಹಿಗಳ ಟಿಆರ್ಪಿ ಲಿಸ್ಟ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದು ಕಿರುತೆರೆ ಲೋಕವನ್ನ ಆಳ್ತಾ ಇದ್ದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಈಗಂತೂ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಸೀರಿಯಲ್ ನಲ್ಲಿ ಆದ ಪಾತ್ರಗಳ ಬದಲಾವಣೆ, ಸಮಯ ಬದಲಾವಣೆ ಹಾಗೂ ಕಥೆಯಲ್ಲಿ ಏನು ದೊಡ್ಡ ಬದಲಾವಣೆ ಇಲ್ಲದ ಕಾರಣ ದೊಡ್ಡ ಹೊಡೆತ ಬಿತ್ತು. ರೇಟಿಂಗ್ ಪಾತಾಳಕ್ಕೆ ಕುಸಿದ ಬಳಿಕ ನಿರ್ದೇಶಕರು ಧಾರಾವಾಹಿಯನ್ನ ಮೇಲಕ್ಕೆತ್ತಲು ನಾನಾ ಟೆಸ್ಟ್ ನೀಡಿ ಪ್ರಯತ್ನ ಕೊಟ್ರು. ಆದ್ರೆ ಅದು ಯಾವುದೂ ಸಾಧ್ಯವಾಗಲಿಲ್ಲ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ಸ್ನೇಹ ಪಾತ್ರ ಕಣ್ಮುಚ್ಚುತ್ತಿದ್ದಂತೆ ಕಿರುತೆರೆ ವೀಕ್ಷಕರೇ ಸಾವಿನ ಸುದ್ದಿ ಅರಗಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಿರ್ದೇಶಕರ ನಡೆಯ ಬಗ್ಗೆಯೂ ವಿರೋಧ ವ್ಯಕ್ತಪಡಿಸಿದ್ರು. ಕಥಾನಾಯಕಿ ಸಂಜನಾ ಬುರ್ಲಿ ಅವರು ಧಾರಾವಾಹಿಯಿಂದ ಹೊರ ನಡೆದಿದ್ದು ಈ ಸೀರಿಯಲ್ ಡೌನ್ ಆಗಲು ಕಾರಣ ಎನ್ನಲಾಯಿತು. ಈ ಎಲ್ಲದರ ಮಧ್ಯೆ ಧಾರಾವಾಹಿ ಈಗ 1000 ಸಂಚಿಕೆ ಪೂರೈಸಿದೆ. ಆದರೆ ಇಲ್ಲಿಗೆ ಧಾರಾವಾಹಿ ಮುಕ್ತಾಯ ಆಗುವುದಿಲ್ಲ ಎಂಬ ಸ್ಪಷ್ಟನೆಯನ್ನ ಕೂಡ ನಿರ್ದೇಶಕರು ಕೊಟ್ಟಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ZEE5 ಮಾರ್ಕೆಟಿಂಗ್ ನಲ್ಲಿ ಮುಂದಿದೆ. ಹಾಗಾಗಿ ಸದ್ಯಕ್ಕೆ ನಡೆದುಕೊಂಡು ಹೋಗ್ತಾ ಇದೆ. ಎಷ್ಟು ದಿನ ಮುಂದುವರಿಯುತ್ತದೆ ಎನ್ನುವುದು ವಾಹಿನಿಗೆ ಬಿಟ್ಟಿದ್ದು. ಇನ್ನು 150-200 ಎಪಿಸೋಡ್ ಮಾಡಲು ನಮಗೆ ವಾಹಿನಿಯಿಂದ ಆಶ್ವಾಸನೆ ಸಿಕ್ಕಿದೆ. ಮಾರ್ಕೆಟಿಂಗ್ ಲೀಡ್ ಇರುವಾಗ ವಾಹಿನಿ ಅದನ್ನ ಟಚ್ ಮಾಡುವುದಿಲ್ಲ ಎಂದು ಆರೂರು ಜಗದೀಶ್ ಹೇಳಿಕೊಂಡಿದ್ದಾರೆ.